ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಮಾರ್ಚ್ 25ರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. What is the rank of India in terms of the military force strength as per the report Ultimate Military Strength Index released by Defense website Military Direct? ರಕ್ಷಣಾ ವೆಬ್ಸೈಟ್ ಮಿಲಿಟರಿ ಡೈರೆಕ್ಟ್ ಬಿಡುಗಡೆ ಮಾಡಿದ ಅಂತಿಮ ಮಿಲಿಟರಿ ಶಕ್ತಿ ಸೂಚ್ಯಂಕ ವರದಿಯ ಪ್ರಕಾರ ಮಿಲಿಟರಿ ಬಲದ ದೃಷ್ಟಿಯಿಂದ ಭಾರತದ ಸ್ಥಾನವೇನು? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, 4ನೇ ಸ್ಥಾನ. ರಕ್ಷಣಾ ವೆಬ್ಸೈಟ್ ಮಿಲಿಟರಿ ಡೈರೆಕ್ಟ್ ಬಿಡುಗಡೆ ಮಾಡಿದ ಅಂತಿಮ ಮಿಲಿಟರಿ ಶಕ್ತಿ ಸೂಚ್ಯಂಕ ಎಂಬ ಅಧ್ಯಯನದ ಪ್ರಕಾರ ಭಾರತದ ಮಿಲಿಟರಿ ಪಡೆ ವಿಶ್ವದ 4ನೇ ಸ್ಥಾನದಲ್ಲಿದೆ. ಚೀನಾ ವಿಶ್ವದ ಪ್ರಬಲ ಮಿಲಿಟರಿ ಪಡೆ ಹೊಂದಿದ್ದು 100ರಲ್ಲಿ 82 ಅಂಕಗಳನ್ನು ಗಳಿಸಿದೆ. ಹಾಗೆ 74 ಅಂಕಗಳೊಂದಿಗೆ ಅಗಾಧವಾದ ಮಿಲಿಟರಿ ಬಜೆಟ್ ಹೊರತಾಗಿಯೂ ಯುಎಸ್ಎ 2ನೇ ಸ್ಥಾನದಲ್ಲಿದೆ. ಈ ಇಂಡೆಕ್ಸ್ ಅಲ್ಲಿ ಟಾಪ್ 5 ಕಂಟ್ರೀಸ್ ಅನ್ನು ನೋಡುವುದಾದರೆ 82 ಅಂಕದೊಂದಿಗೆ ಮೊದಲನೇ ರ್ಯಾಂಕ್ ನಲ್ಲಿ ಚೀನಾ ಇದೆ. ಹಾಗೆ 74 ಅಂಕದೊಂದಿಗೆ ಯುಎಸ್ಎ 2ನೇ ಸ್ಥಾನದಲ್ಲಿದೆ. ಹಾಗೆ 69 ಅಂಕದೊಂದಿಗೆ ರಷ್ಯಾ 3ನೇ ಸ್ಥಾನದಲ್ಲಿದ್ದು 61 ಅಂಕದೊಂದಿಗೆ ಇಂಡಿಯಾ 4ನೇ ಸ್ಥಾನದಲ್ಲಿದೆ. ಹಾಗೆ 58 ಅಂಕದೊಂದಿಗೆ ಫ್ರಾನ್ಸ್ 5ನೇ ಸ್ಥಾನದಲ್ಲಿದೆ. ISRO recently demonstrated free space quantum communication for the first time in India. The demonstration took place over a range of dash. ಇಸ್ರೋ ಇತ್ತೀಚೆಗೆ ಭಾರತದಲ್ಲಿ ಮೊದಲ ಬಾರಿಗೆ ಮುಕ್ತ ಜಾಗದ ಕ್ವಾಂಟಮ್ ಸಂವಹನವನ್ನು ಪ್ರದರ್ಶಿಸಿತು. ಈ ಪ್ರದರ್ಶನವು ಡ್ಯಾಶ್ ವ್ಯಾಪ್ತಿಯಲ್ಲಿ ನಡೆಯಿತು. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, 300 ಮೀಟರ್. ಮೊದಲ ರೀತಿಯ ಪ್ರಯತ್ನದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 300 ಮೀಟರ್ ದೂರದಲ್ಲಿ ಮುಕ್ತ ಬಾಹ್ಯಾಕಾಶ ಕ್ವಾಂಟಮ್ ಸಂವಹನವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿತು. ದೇಶದೊಳಗೆ ಹಲವಾರು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಪ್ರದರ್ಶನವು ಅಹಮದಾಬಾದ್ನ ಬಾಹ್ಯಾಕಾಶ ಅಪ್ಲಿಕೇಶನ್ಗಳ ಕೇಂದ್ರದಲ್ಲಿ ಕ್ವಾಂಟಮ್ ಕೀ ಎನ್ಕ್ರಿಪ್ಟ್ ಸಿಗ್ನಲ್ಗಳನ್ನು ಬಳಸಿಕೊಂಡು ಲೈವ್ ವಿಡಿಯೋ ಕಾನ್ಫರೆನ್ಸಿಂಗ್ ಅನ್ನು ಒಳಗೊಂಡಿತ್ತು. ನೇರ ಸೂರ್ಯನ ಬೆಳಕಿನಲ್ಲಿ ಯಾವುದೇ ಹಸ್ತಕ್ಷೇಪವಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ರಾತ್ರಿಯಲ್ಲಿ ಈ ಪ್ರಯೋಗವನ್ನು ಮಾಡಲಾಯಿತು. What was the profession of Sagar Sarhadi, who has passed away recently? ಇತ್ತೀಚೆಗೆ ನಿಧನರಾದ ಸಾಗರ್ ಸರ್ಹಾದಿಯ ವೃತ್ತಿ ಏನು? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಫಿಲ್ಮ್ ಮೇಕರ್. ಖ್ಯಾತ ಬರಹಗಾರ ಮತ್ತು ಚಲನಚಿತ್ರ ನಿರ್ಮಾಪಕ ಸಾಗರ್ ಸರ್ಹಾದಿ ಕಭಿ ಕಭಿ ಸಿಲ್ಸಿಲಾ ಮತ್ತು ಬಜಾರ್ ಚಿತ್ರಗಳಿಗೆ ಹೆಸರುವಾಸಿಯಾಗಿದ್ದು ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ನಿಧನರಾಗಿದ್ದಾರೆ. ಸರ್ಹಾದಿ ಉರ್ದು ಸಣ್ಣ ಕಥೆಗಳ ಬರಹಗಾರನಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮತ್ತು ಯಶ್ ಚೋಪ್ರಾ ಅವರ 1976ರ ಕಭಿ ಕಭಿ ಮೂಲಕ ಬಾಲಿವುಡ್ಗೆ ಪ್ರವೇಶಿಸಿದರು. ಇದರಲ್ಲಿ ಅಮಿತಾಬ್ ಬಚ್ಚನ್ ಮತ್ತು ರಾಖಿ ಮುಖ್ಯ ಪಾತ್ರದಲ್ಲಿದ್ದರು. ಸರ್ಹಾದಿ 1982ರಲ್ಲಿ ಬಜಾರ್ನೊಂದಿಗೆ ನಿರ್ದೇಶಕರಾಗಿದ್ದರು. ದ ಮ್ಯಾರ್ಟಿಯರ್ಸ್ ಡೇ ಇಸ್ ಮಾರ್ಕ್ಡ್ ಆನ್ಯುವಲಿ ಆನ್ ವಿಚ್ ಡೇ? ಹುತಾತ್ಮರ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಮಾರ್ಚ್ 23. ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ಸುಖದೇವ್ ಥಾಪರ್ ಮತ್ತು ಶಿವರಾಮ್ ರಾಜ್ಗುರು ಅವರ ಮರಣೋತ್ಸವದಂದು ಗೌರವ ಸಲ್ಲಿಸಲು ಪ್ರತಿ ವರ್ಷ ಮಾರ್ಚ್ 23ರಂದು ಹುತಾತ್ಮರ ದಿನ ಎಂದು ಆಚರಿಸಲಾಗುತ್ತದೆ. 1931ರ ಮಾರ್ಚ್ 23ರಂದು ಲಾಹೋರ್ದಲ್ಲಿ 1928ರಲ್ಲಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯಾಗಿದ್ದ ಜಾನ್ ಸೌಂಡರ್ಸ್ನನ್ನು ಹತ್ಯೆ ಮಾಡಿದ್ದಕ್ಕಾಗಿ ಈ ಮೂವರನ್ನು ಗಲ್ಲಿಗೇರಿಸಲಾಯಿತು. ಬ್ರಿಟಿಷ್ ಪೊಲೀಸ್ ಅಧೀಕ್ಷಕ ಜೇಮ್ಸ್ ಸ್ಕಾಟ್ ಅವರು ಲಾತಿ ಆರೋಪಕ್ಕೆ ಆದೇಶಿಸಿದ್ದರು. ಅದು ಅಂತಿಮವಾಗಿ ಲಾಲ್ ಲಜಪತ್ ರಾಯ್ ಸಾವಿಗೆ ಕಾರಣವಾಯಿತು. The Ken-Betwa Link project is a river interlinking project which will be jointly undertaken by the government of which state? Correct answer ಆಪ್ಷನ್ ಸಿ, ಉತ್ತರ ಪ್ರದೇಶ್ ಅಂಡ್ ಮಧ್ಯಪ್ರದೇಶ್. ಮಾರ್ಚ್ 22, 2021ರಂದು ವಿಶ್ವ ಜಲ ದಿನಾಚರಣೆಯ ಸಂದರ್ಭದಲ್ಲಿ ಕೆನ್ ಬೆಟ್ವಾ ನದಿ ಇಂಟರ್ಲಿಂಕಿಂಗ್ ಯೋಜನೆಯನ್ನು ಜಾರಿಗೆ ತರಲು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಸರ್ಕಾರಗಳು
ಕೇಂದ್ರ ಜಲ ಸಚಿವಾಲಯದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದವು. ನದಿಗಳ ಪರಸ್ಪರ ಸಂಪರ್ಕದ ಮೂಲಕ ಹೆಚ್ಚುವರಿ ಪ್ರದೇಶಗಳಿಂದ ಬರಪೀಡಿತ ಮತ್ತು ನೀರಿನ ಕೊರತೆ ಇರುವ ಪ್ರದೇಶಕ್ಕೆ ನೀರನ್ನು ಸಾಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಹಾಗೆ ಈ ಯೋಜನೆಯಡಿ ಹೆಚ್ಚುವರಿ ನೀರನ್ನು ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯ ಕೆನ್ ನದಿಯಿಂದ ಉತ್ತರ ಪ್ರದೇಶದ ಬೆಟ್ವಾ ನದಿಗೆ ವರ್ಗಾಯಿಸಲಾಗುವುದು. The Shahid Bhagat Singh Smarak has been inaugurated in which city by Ramesh Pokhriyal Nishank on 19th anniversary of Shahid Divas? Correct answer option D, Lucknow. ಕೇಂದ್ರ ಶಿಕ್ಷಣ ಸಚಿವ ಶ್ರೀ ರಮೇಶ್ ಪೋಖ್ರಿಯಾಲ್ ನಿಶಂಕ್ 2021 ಮಾರ್ಚ್ 23ರಂದು ನವದೆಹಲಿಯಲ್ಲಿ ಶಹೀದ್ ಭಗತ್ ಸಿಂಗ್ ಸ್ಮಾರಕ ಅನ್ನು ಉದ್ಘಾಟಿಸಿದರು. ಭಾರತೀಯ ರಾಷ್ಟ್ರೀಯ ಚಳುವಳಿಯ ನಮ್ಮ ರಾಷ್ಟ್ರೀಯ ಪ್ರತಿಮೆಗಳಾದ ಶಾಹಿದ್ ಭಗತ್ ಸಿಂಗ್, ಸುಖದೇವ್ ಥಾಪರ್ ಮತ್ತು ಶಿವರಾಮ್ ರಾಜ್ಗುರು ಅವರ 90 ವರ್ಷಗಳ ಹುತಾತ್ಮರ ಸ್ಮರಣಾರ್ಥ ದೆಹಲಿ ವಿಶ್ವವಿದ್ಯಾಲಯವು ಶಹೀದ್ ದಿವಸ್ ಕುರಿತು ಆಯೋಜಿಸಿದ್ದ ಕಾರ್ಯಕ್ರಮದ ಸಂದರ್ಭದಲ್ಲಿ ಉದ್ಘಾಟನೆ ನಡೆಯಿತು. When is the World Tuberculosis Day observed? ವಿಶ್ವ ಕ್ಷಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಮಾರ್ಚ್ 24. ಜಾಗತಿಕ ಕ್ಷಯರೋಗ ಅಥವಾ ಟಿಬಿ ಮತ್ತು ರೋಗವನ್ನು ತೊಡೆದುಹಾಕುವ ಪ್ರಯತ್ನಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ವಿಶ್ವ ಕ್ಷಯರೋಗ ದಿನವನ್ನು ಪ್ರತಿ ವರ್ಷ ಮಾರ್ಚ್ 24ರಂದು ಆಚರಿಸಲಾಗುತ್ತದೆ. ವಿಶ್ವ ಕ್ಷಯರೋಗ ದಿನ 2021ರ ವಿಷಯವೇನೆಂದರೆ ದ ಕ್ಲಾಕ್ ಈಸ್ ಟಿಕ್ಕಿಂಗ್. ದ e-tendering portal Pranith has been launched by which of these organization? e-tendering portal ಪ್ರಣೀತ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಪವರ್ ಗ್ರಿಡ್. ಸರ್ಕಾರಿ ಸ್ವಾಮ್ಯದ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಟೆಂಡರಿಂಗ್ ಪ್ರಕ್ರಿಯೆಯನ್ನು ಹೆಚ್ಚು ಪಾರದರ್ಶಕವಾಗಿಸಲು ಪ್ರಣೀತ್ ಎಂಬ e-tendering ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಪ್ರಣೀತ್ ಪೋರ್ಟಲ್ ಕಡಿಮೆ ದಾಖಲೆಗಳನ್ನು ಒಳಗೊಂಡಿರುತ್ತದೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಅನುಮತಿಸುತ್ತದೆ. ಇದು ಟೆಂಡರ್ ಪ್ರಕ್ರಿಯೆಯನ್ನು ಹೆಚ್ಚು ಪಾರದರ್ಶಕವಾಗಿಸುತ್ತದೆ. ಈ ಪೋರ್ಟಲ್ ಅನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಗೋಯಿ ಅಡಿಯಲ್ಲಿ ಸ್ಟ್ಯಾಂಡರ್ಡೈಸೇಷನ್, ಟೆಸ್ಟಿಂಗ್ ಮತ್ತು ಕ್ವಾಲಿಟಿ ಸರ್ಟಿಫಿಕೇಷನ್ ಡೈರೆಕ್ಟರೇಟ್ ಪ್ರಮಾಣೀಕರಿಸಿದೆ. STQC ನಿಗದಿಪಡಿಸಿದಂತೆ ಸುರಕ್ಷತೆ ಮತ್ತು ಪಾರದರ್ಶಕತೆಗೆ ಸಂಬಂಧಿಸಿದ ಎಲ್ಲ ಅನ್ವಯಿಸುವ ಅವಶ್ಯಕತೆಗಳನ್ನು ಅನುಸರಿಸಿ SAP ಸರಬರಾಜುದಾರರ ಸಂಬಂಧ ನಿರ್ವಹಣೆಯಲ್ಲಿ ಇ-ಪ್ರೊಕ್ಯೂರ್ಮೆಂಟ್ ಪರಿಹಾರವನ್ನು ಹೊಂದಿರುವ ಏಕೈಕ ಸಂಸ್ಥೆ ಪವರ್ ಗ್ರಿಡ್ ಆಗಿದೆ. Who is the head of the Standing External Advisory Committee formed by RBI to evaluate applications of universal banks and small finance banks? ಸಾರ್ವತ್ರಿಕ ಬ್ಯಾಂಕುಗಳು ಮತ್ತು ಸಣ್ಣ ಹಣಕಾಸು ಬ್ಯಾಂಕುಗಳ ಅರ್ಜಿಗಳನ್ನು ಮೌಲ್ಯಮಾಪನ ಮಾಡಲು RBI ರಚಿಸಿದ ಸ್ಥಾಯಿ ಬಾಹ್ಯ ಸಲಹಾ ಸಮಿತಿಯ ಮುಖ್ಯಸ್ಥ ಯಾರು? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಶ್ಯಾಮಲಾ ಗೋಪಿನಾಥ್. ಸಾರ್ವತ್ರಿಕ ಬ್ಯಾಂಕುಗಳು ಮತ್ತು ಸಣ್ಣ ಹಣಕಾಸು ಬ್ಯಾಂಕುಗಳ ಆನ್ ಟ್ಯಾಪ್ ಪರವಾನಗಿಗಾಗಿ ಅರ್ಜಿಗಳನ್ನು ಮೌಲ್ಯಮಾಪನ ಮಾಡಲು RBI 5 ಸದಸ್ಯರ ಬಾಹ್ಯ ಸಲಹಾ ಸಮಿತಿಯನ್ನು ಸ್ಥಾಪಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು RBIನ ಮಾಜಿ ಉಪಗವರ್ನರ್ ಶ್ಯಾಮಲಾ ಗೋಪಿನಾಥ್ ವಹಿಸಲಿದ್ದಾರೆ. The Ministry of Defence has signed a deal with Mahindra Defence System Limited to provide 1,300 LSV-2 Indian Army indigenously designed and developed by MDSL. What does LSV stand for? ಭಾರತೀಯ ಸೇನೆಗೆ 1,300 LSV ಒದಗಿಸಲು ರಕ್ಷಣಾ ಸಚಿವಾಲಯವು ಮಹೀಂದ್ರಾ ಡಿಫೆನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಇದನ್ನು ಸ್ಥಳೀಯವಾಗಿ MDSL ವಿನ್ಯಾಸಗೊಳಿಸಿದೆ ಮತ್ತು ಅಭಿವೃದ್ಧಿಪಡಿಸಿದೆ. ಹಾಗಾದರೆ LSV ಯಾವುದನ್ನು ಸೂಚಿಸುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಲೈಟ್ ಸ್ಪೆಷಲಿಸ್ಟ್ ವೆಹಿಕಲ್. ಭಾರತೀಯ ಸೇನೆಗಾಗಿ 1,300 ಲೈಟ್ ಸ್ಪೆಷಲಿಸ್ಟ್ ವಾಹನಗಳನ್ನು ಖರೀದಿಸಲು ರಕ್ಷಣಾ ಸಚಿವಾಲಯ 2021 ಮಾರ್ಚ್ 22ರಂದು ಮಹೀಂದ್ರಾ ಡಿಫೆನ್ಸ್ ಸಿಸ್ಟಮ್ ಲಿಮಿಟೆಡ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ.
ಈ ಒಪ್ಪಂದದ ಒಟ್ಟು ವೆಚ್ಚ 1056 ಕೋಟಿ ರು ಮತ್ತು ವಾಹನಗಳನ್ನು ಸೈನ್ಯಕ್ಕೆ ಸೇರಿಸುವುದು 4 ವರ್ಷಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಮಹೀಂದ್ರಾ ಡಿಫೆನ್ಸ್ LSV ಎಲ್ಲ ಕ್ಷೇತ್ರ, ಬ್ಯಾಲಿಸ್ಟಿಕ್ಸ್ ಮತ್ತು ತಾಂತ್ರಿಕ ಪ್ರಯೋಗಗಳನ್ನು ಹಾದುಹೋದ ಏಕೈಕ ವಾಹನವಾಗಿದೆ. ಇದನ್ನು ಭಾರತೀಯ ಸೈನ್ಯವು ಎತ್ತರದ ಪ್ರದೇಶಗಳು, ಮರುಭೂಮಿಗಳು ಮತ್ತು ಬಯಲು ಪ್ರದೇಶಗಳು ಸೇರಿದಂತೆ ವಿವಿಧ ಭೂಪ್ರದೇಶಗಳಲ್ಲಿ ನಡೆಸಿತು. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ. ಫಸ್ಟ್ ಕ್ವಶನ್, ಈ ಯಾವ ಅಣೆಕಟ್ಟು ಭಾಗೀರಥಿ ನದಿಯಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಥೆರ್ರಿ ಅಣೆಕಟ್ಟು. ಸೆಕೆಂಡ್ ಕ್ವಶನ್, ಸಮ್ಮಿ ಒಂದು ಸಾಂಪ್ರದಾಯಿಕ ನೃತ್ಯ ಪ್ರಕಾರವಾಗಿದ್ದು ಇದು ದೇಶದ ಯಾವ ರಾಜ್ಯದಿಂದ ಹುಟ್ಟಿಕೊಂಡಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಪಂಜಾಬ್. ಇಂದಿನ ಪ್ರಶ್ನೆ. ಫಸ್ಟ್ ಕ್ವಶನ್, ಹವಾ ಮಹಲ್ ಯಾವ ನಗರದಲ್ಲಿದೆ? ಸೆಕೆಂಡ್ ಕ್ವಶನ್, ಅರ್ರಾ ಎಂಬುದು ಭಾರತದ ಯಾವ ರಾಜ್ಯದಲ್ಲಿದೆ? ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.